ನಮಸ್ತೆ ಎಲ್ಲರಿಗೂ ಆಶಾಸ್ ಕಿಚನ್ನಿಗೆ ಸ್ವಾಗತ. ನಾನು ಈಗ ರವೆ ಇಡ್ಲಿ ಮಾಡ್ತಿದ್ದೇನೆ. ಈ ಒಂದು ರವೆ ಇಡ್ಲಿ ಮಾಡಲು ಬೇಕಾಗುವ ಐಟಮ್ಸ್ಗಳು: 1 ಕಪ್ ರವೆ ತಗೊಂಡಿದ್ದೇನೆ. ಅದೇ ಕಪ್ಪಿನ ಅರ್ಧದಷ್ಟು ಅವಲಕ್ಕಿ ತಗೊಂಡಿದ್ದೇನೆ. ಯಾವ ಅವಲಕ್ಕಿ ಕೂಡ ತಗೊಳ್ಳಬಹುದು. ಅವಲಕ್ಕಿಯ ಅರ್ಧ ಭಾಗದಷ್ಟು ಮೊಸರನ್ನು ತಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಅವಲಕ್ಕಿಯನ್ನು ನೀರಿನಲ್ಲಿ ನೆನೆಸಿಡಬೇಕು. ಒಂದು 2-3 ನಿಮಿಷ ನೆನೆಸ್ಕೊಳ್ಬೇಕು. ಅದು ಬೇಗನೆ ನೆನೀತದೆ. ಅವಲಕ್ಕಿಯು ನೆನೆಯುವಷ್ಟರಲ್ಲಿ ಈ ರವೆಯನ್ನು ನಾನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಅದಕ್ಕೆ ಈ ರವೆಯನ್ನು ಹಾಕಿ ಅದು ಸ್ವಲ್ಪ ರೋಸ್ಟ್ ಆಗಬೇಕು. ಗ್ಯಾಸನ್ನು ಸಿಮ್ನಲ್ಲಿ ಇಟ್ಕೊಳ್ಳಿ. ಅದನ್ನು ಹುರಿತಾ ಇರಿ. ನೋಡಿ, ನಾನೀಗ ಹುರಿತಾ ಇದ್ದೇನೆ. ಅದು ಸ್ವಲ್ಪ ಕಲರು ಚೇಂಜ್ ಆಗ್ತದೆ. ವೈಟ್ ಹೋಗಿ ಸ್ವಲ್ಪ ಬ್ರೌನ್ ಕಲರಿಗೆ ಬರ್ತದೆ ರೋಸ್ಟ್ ಆದಮೇಲೆ. ಈಗ ರೋಸ್ಟ್ ಆಗಿದೆ ಇದು. ನಾನು ಸ್ಟೌವನ್ನು ಆಫ್ ಮಾಡ್ತೇನೆ. ರವೆ ತುಂಬ ಬಿಸಿ ಉಂಟು. ಅದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಡ್ತಿದ್ದೀನಿ. ನೀವು ಇಡ್ಲಿ ಮಾಡಲಿಕ್ಕೆ ಯಾವ ರವೆಯನ್ನು ಕೂಡ ಉಪಯೋಗಿಸಬಹುದು. ಇದು ನಾನು ಬಾಂಬೆ ರವೆ ತಗೊಂಡಿದ್ದೇನೆ. ಇನ್ನೊಂದು ಬರ್ತದೆ ದಪ್ಪ ರವೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಂತರ ಅವಲಕ್ಕಿ ನೋಡಿ ಸ್ವಲ್ಪ ನೆನೆದಿದೆ. ಅದು ತುಂಬ ಚೆನ್ನಾಗಿ ನೆನೆದ್ಬಿಟ್ಟಿದೆ. ಅದನ್ನೀಗ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿಯಲ್ಲಿ ಸಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಅವಲಕ್ಕಿಯನ್ನು. ಅವಲಕ್ಕಿ ಮತ್ತು ಮೊಸರು ಹಾಕುವುದರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ. ರವೆಯು ತಣ್ಣಗಾಗಿದೆ ನೋಡಿ. ಒಂದೊಂದಾಗಿ ಈಗ ನಾನು ಮಿಕ್ಸ್ ಮಾಡ್ತೇನೆ. ಮೊದಲು ರವೆಯನ್ನು ಹಾಕಿದ್ದೀನಿ. ನಂತರ ಅವಲಕ್ಕಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ದೇನಲ್ಲ, ಅದನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸ್ತಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಎಲ್ಲ ಐಟಮ್ನನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಕಪ್ ರವೆ ತಗೊಂಡಿದ್ದೀನಿ. ಅದಕ್ಕೆ ನಾನು 1.5 ಕಪ್ಪು ನೀರನ್ನು ಸೇರಿಸ್ತಿದ್ದೀನಿ. ನೋಡಿ, 1 ಕಪ್ಪು ಫುಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಇನ್ನೂ ದಪ್ಪ ದಪ್ಪ ಇದ್ದರೆ ಪುನಃ ಅರ್ಧ ಕಪ್ ನೀರನ್ನು ಹಾಕಿ ಸರಿ ಪ್ರಮಾಣದಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು. ಹೆಚ್ಚು ನೀರಾಗಿ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಉದ್ದಿನ ಇಡ್ಲಿ ಆದರೆ 1 ದಿನ ಬೇಕಾಗ್ತದೆ. ಉದ್ದಿನ ಬೇಳೆ ನೆನೆಯಲಿಕ್ಕೆ ಒಂದು 5-6 ಗಂಟೆ ಬೇಕು. ಅದನ್ನು ಗ್ರೈಂಡ್ ಮಾಡಿ ಪುನಃ ಇನ್ನೂ ಅದು ಮೇಲೆ ಬರಲಿಕ್ಕೆ ಇನ್ನೊಂದು 6 ಗಂಟೆ ಇಡಬೇಕು. ಹೀಗೆ ಟೋಟಲಿ 1 ದಿನ ಆಗ್ತದೆ ಅದು ಇಡ್ಲಿ ಮಾಡುವಾಗ. ಇದಾದರೆ ಹಾಗೆ ಅಲ್ಲ, ರವೆ ಇಡ್ಲಿ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗ್ತದೆ. ನಾನು ಸೋಡಾವನ್ನು ಯೂಸ್ ಮಾಡೋದಿಲ್ಲ. ನೀವು ಯೂಸ್ ಮಾಡೋದಾದರೆ 1 ಚಿಟಿಕೆಯಷ್ಟು ಸೋಡಾವನ್ನು ಯೂಸ್ ಮಾಡ್ಬೋದು. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ನಾನು ಎಲ್ಲ ಕಪ್ಪುಗಳಿಗೆ ಇದು ಎಣ್ಣೆಯನ್ನು ಹಚ್ಚುತ್ತೇನೆ. ಎಣ್ಣೆಯನ್ನು ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ತಗೊಂಡಿದ್ದೇನೆ. ಅದೆಲ್ಲದಕ್ಕೂ ಹಚ್ತೇನೆ. ಈಗ ಬ್ರಷಲ್ಲಿ ಕೂಡ ಹಚ್ಬೋದು, ಇಲ್ಲ ಆದರೆ ಕೈಯಲ್ಲಿ ಕೂಡ ಹಚ್ಬೋದು. ನಾನು ಎಲ್ಲದಕ್ಕೂ ಕೈಯಲ್ಲೇ ಹಚ್ಚುತ್ತೇನೆ. ಬ್ರಷ್ ಹೆಚ್ಚಾಗಿ ನಾನು ಯೂಸ್ ಮಾಡೋದಿಲ್ಲ. ನೋಡಿ, ಎಲ್ಲ ಹಚ್ಚಿದ ಮೇಲೆ ಎಲ್ಲದಕ್ಕೂ ಒಂದೊಂದು ಸೌಂಟಾಗಿ ಬಂದವನ್ನು ಹಾಕಬೇಕು. ಇಡ್ಲಿಯ ಬಂದವು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಒಂದೊಂದು ಕಪ್ಪಿಗೆ ಒಂದು ಅರ್ಧ ಕಪ್ಪಿನಾಗಿ ಹಾಕಬೇಕು. ಬಂದವನ್ನು ಹಾಕ್ತಿದ್ದೀನಿ. ನಂತರ ಇದೆಲ್ಲ ಕಪ್ಪಿಗೆ ಹಾಕಿ ಆದಮೇಲೆ ಅದನ್ನು ಸ್ವಲ್ಪ ಕಪ್ಪನ್ನು ಅಲುಗಾಡಿಸಲಿಕ್ಕೆ ಉಂಟು. ಅದು ಸೆಟ್ ಆಗಬೇಕು ಕರೆಕ್ಟಾಗಿ ಬಂದವು ಅದು ಕಪ್ಪಿನಲ್ಲಿ. ನೋಡಿ, ಈ ಥರ ಅಲುಗಾಡಿಸಿ ಅದನ್ನು ಸೆಟ್ ಮಾಡಬೇಕು. ಆವಾಗ ಅದೆಲ್ಲ ಬಂದವು ಕರೆಕ್ಟಾಗಿ ತಳದಲ್ಲಿ ನಿಲ್ತದೆ.
ಇಡ್ಲಿಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. 15-20 ಮಿನಿಟ್ಸು ಇದು ಬೇಯಲಿಕ್ಕೆ ಬೇಕಾಗ್ತದೆ. ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತಿದ್ದೀನಿ. 15 ಮಿನಿಟ್ಸ್ ಆಗಿದೆ. ನಮ್ಮ ರವೆ ಇಡ್ಲಿ ಈಗ ರೆಡಿಯಾಗಿದೆ. ಮೊದಲು ಈ ಪಾತ್ರೆಯನ್ನು ಕೆಳಗಿಳಿಸ್ಕೊಳ್ಬೇಕು. ನಂತರ ಒಂದೇ ಇಡ್ಲಿಯನ್ನು ಕೆಳಗಿಟ್ಕೊಳ್ಬೇಕು. ಅದು ತಣ್ಣಗಾಗಲಿಕ್ಕೆ 10 ನಿಮಿಷ ಬಿಡಬೇಕು. ಈಗ 10 ನಿಮಿಷ ಆಗಿದೆ. ನಾನು ಒಂದೊಂದಾಗಿ ಈ ಇಡ್ಲಿಯನ್ನು ತೆಗಿತಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಸಾಂಬಾರು ರೆಡಿ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಈ ಒಂದು ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.